ಆತ್ಮೀಯ ವೀಕ್ಷಕರೇ, ನಮ್ಮ ಸಕಲ ಕಲಾವಲ್ಲಭರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಬೆಂದು ಕೆಳಗತ್ತಿನ ಯಾರು ಸೀಟ್ ಇದ್ದು ಬರ್ತಾನೆ ಆತ ಇಲ್ಲ ಸರ್ ನನ್ನ ಕೈನಲ್ಲಿ ಹುಡುಕಿ ನೋಡಿದರೆ ಗುರುವಿಗಿಂತ ಕಡು ದೈವವು ಬೇರೆ ಇಲ್ಲಣ್ಣ. ಇವತ್ತು ನಮ್ಮ ಆಶ್ರಮದಲ್ಲಿ 2000ನೇ ಕಟ್ಟಡವನ್ನು ನಿರ್ಮಾಣವಾಯಿತು. ಅವತ್ತಿಂದ ಇವತ್ತವರೆಗೂ ಗುರು ಪೂಜೆ ಅಂದರೆ ಗುರು ಅಂದರೆ ಏನು, ಗುರುಗಳ ಬಗ್ಗೆ ಹೇಗೆ ತಿಳ್ಕೋಬೇಕು, ಜ್ಞಾನ ಅಂದರೆ ಏನು, ಧ್ಯಾನ ಅಂದರೆ ಏನು, ಪ್ರಾಣಾಯಾಮಗಳಂದರೆ ಏನು, ಈ ವಿಷಯವಾಗಿ ನಮ್ಮ ಗುರುಗಳು ನಮಗೆ ಬೋಧನೆ ಮಾಡ್ಕೊಂಡು ಬರ್ತಿದ್ದಾರೆ. ಆ ಬೋಧನೆ ನಾವು ಸಾರ್ವಜನಿಕರಿಗೆ ಯಾರಿಗೆ ಈ ಒಂದು ಆಧ್ಯಾತ್ಮಿಕ ವಿಚಾರಗಳು ತಿಳ್ಕೋಬೇಕು, ಈ ಒಂದು ದಾರಿಯಲ್ಲಿ ನಡಿಬೇಕು ಅಂಥ ಅಪೇಕ್ಷೆ ಪಟ್ಟವರಿಗೆ ಈ ಮಾರ್ಗದ ದಾರಿಯನ್ನು ತೋರಿಸ್ಕೊಂಡು ಬರ್ತಾ ಇದ್ದೀವಿ. 2000ನೇ ಇಸ್ವಿಯಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ನಮ್ಮ ಸದ್ಗುರುವರ್ಯರಾದಂಥ ಸಂಜೀವಾನಂದ ಅವ್ರ ಗುರುಗಳಾದಂಥ ಶ್ರೀ ಶ್ರೀ ಗಗನಾನಂದ ಆರ್ಯರು ಅವರ ಅಮೃತಾಸ್ತ್ರದಿಂದ ಈ ಒಂದು ಆಶ್ರಮವನ್ನು ಉದ್ಘಾಟನೆ ಆಯಿತು. ಅವತ್ತಿಂದ ಇವತ್ತವರೆಗೂ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಬನ್ನಿ ನಮ್ಮ ಆಶ್ರಮ ಎಲ್ಲ ಒಳ ಆವರಣಗಳೆಲ್ಲ ವೀಕ್ಷಣೆ ಮಾಡಿಕೊಂಡು ಬರೋಣ. ಇದೊಂದು ಚಿಕ್ಕದಾಗಿರೋದು ಸಭಾಂಗಣ, ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಿ. ಇದಾದ ನಂತರ ಗರ್ಭಗುಡಿ ಇದೆ, ಬನ್ನಿ. ಆಶ್ರಮ ಅಚಲ ಸದ್ಗುರು ಶ್ರೀ 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 ಸಂಜೀವಾನಂದರ ಸೇವಾಶ್ರಮ ಅಂದ್ಬಿಟ್ಟು ಇಲ್ಲೆಲ್ಲ ಸೇವೆ ಅಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನಿದೆಯೋ ಅದರದ್ದೊಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸದ್ಗುರುವರ್ಯ ಅವರು ಗುಂಡುಮಗೆರೆ ಅವರು ನಿವಾಸಿಗಳು. ಅವರು ಅಲ್ಲಿಂದ ಈ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ ಇಲ್ಲಿರೋ ದೊಡ್ಡಬಳ್ಳಾಪುರ ಜನಗಳಿಗೆ ಒಂದು ಆಧ್ಯಾತ್ಮಿಕ ಮಾರ್ಗ ಬರಲಿ, ಆಧ್ಯಾತ್ಮಿಕದಲ್ಲಿ ಮುನ್ನಡೀಲಿ ಅನ್ನೋ ಒಂದು ಇಚ್ಛೆಯಿಂದ ಇದೊಂದು ಆಶ್ರಮನ ನಿರ್ಮಾಣ ಮಾಡಿಕೊಟ್ಟು ಅದನ್ನು ನಮ್ಮಂಥ ಭಕ್ತಾದಿಗಳಿಗೆ ಕೊಟ್ಟು ಅವರು ಶಿವೈಕ್ಯರಾಗಿದ್ದಾರೆ. ನನಗೆ ಅಂದರೆ ನನ್ನ ಹೆಸರು ಪುಟ್ಟರಾಜು ಅಂದ್ಬಿಟ್ಟು ಅವರು ನಮ್ಮ ಸ್ವಾಮಿಗಳು ನನಗೆ ಈ ಒಂದು ಆಶ್ರಮನ ನೀನೇ ನೋಡಿಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಇದು ಮಾಡಿದ್ದಾರೆ. ಒಬ್ಬ ಸೇವಕನಾಗಿ ನನ್ನ ಕೈಲಾದಷ್ಟು ನಾನು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ. ಇಲ್ಲಿ ನಾವು ಸಹಜವಾಗಿ ಮನುಷ್ಯರು ಎಲ್ಲ ಆಸೆ ಆಕಾಂಕ್ಷೆಗಳು, ಮನೆ ಬೇಕು, ಮಠ ಬೇಕು, ಅದು ಬೇಕು, ಆಸ್ತಿ ಬೇಕು, ದುಡ್ಡು ಮಾಡಬೇಕು ಅನ್ನೋ ಚಿಂತನೆಯಲ್ಲೇ ನಾವು ಕಾಲ ಕಳೆದು ಯಾವತ್ತನ ಒಂದು ದಿನ ಸಾಯ್ತೀವಿ. ನಾವು ಸಾಯೋದಂತೂ ಗ್ಯಾರಂಟಿ, ಊಟದ ಮೇಲೆ ಸಾಯಲೇಬೇಕು ಪ್ರತಿಯೊಂದು ಪ್ರಾಣಿ. ಆ ಸಾಯಷ್ಟೊಳಗೆ ನಾನು ಯಾರು, ಭಗವಂತ ಅಂದ್ರೇನು, ದೇವರಂದ್ರೆ ಏನು, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಅದು ತಿಳ್ಕೊಳ್ಳೋದಕ್ಕೆ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಬಂದಿದ್ದೇ ಆಯಿತು. ಅಂದರೆ ನಿಜ ಸ್ಥಿತಿ, ಸತ್ಯ ಅಂದರೆ ಏನು, ದೇವರಂತ ಏನು ಅನ್ನೋದನ್ನು ನಿಜ ಸ್ಥಿತಿನ ಅರಿವು ಈ ಒಂದು ಆಶ್ರಮಗಳಲ್ಲಿ ನಮ್ಮ ಗುರುಗಳು ನಮ್ಮದು ಮಾರ್ಗದರ್ಶನ ಕೊಟ್ಟು ಆ ಮಾರ್ಗದರ್ಶನ ನಾವು ನಡೀತಾ ಇದ್ದೀವಿ. ಅದಕ್ಕೆ ತಕ್ಕನಾಗಿ ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮಗಳಿಗೆ ಗುರು ಮಕ್ಕಳು ಭಕ್ತಾದಿಗಳೆಲ್ಲನೂ ಬಂದರೆ ಕಾರಣ ಇಷ್ಟೇ, ಅವ್ರು ಬಂದಿರೋದು ನಮ್ಮ ಗುರುಗಳದ್ದು ಆರಾಧನೆ ಇವತ್ತು ನಾವು ಭಾಗವಹಿಸಬೇಕು, ನಮ್ಮ ಕೈಲಾದಷ್ಟು ಏನೋ ಒಂದು ನಾವು ಸೇವೆ ಮಾಡಬೇಕು ಅಂತ ಎಲ್ಲರೂ ಬಂದಿದ್ದಾರೆ. ಕೈಲಾದಷ್ಟು ಸೇವೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸದ್ಗುರುವರ್ಯರಂಥ ಸಂಜೀವಾನಂದಾರಿಗಳು ಅವರ ಧರ್ಮಪತ್ನಿಗಳಾದಂಥ ಶ್ರೀ ರತ್ನಾಂಬೆ ಅವ್ರದ್ದು ಸಮಾಧಿ ಕೆಳಗಿದೆ. ಬನ್ನಿ ಅದನ್ನು ವೀಕ್ಷಣೆ ಮಾಡೋಣ. ಅಚಲ ಸದ್ಗುರು ಶ್ರೀ 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 ಸಂಜೀವಾನಂದ ಆರ್ಯರ ಸಮಾಧಿ, ಪಕ್ಕದಲ್ಲಿರೋದು ಅಚಲ ಮಾತೆ ಶ್ರೀ ಶ್ರೀ ರತ್ನಾಂಬರ ಸಮಾಧಿ. ಈ ಒಂದು ಜಾಗದಲ್ಲಿ ನಾವು ಕುಂಡಲಿನಿ ಯೋಗ ಅಂತ ಒಂದು ಪ್ರತಿ ವರ್ಷವೂ 41 ದಿನ, ಪ್ರತಿ ವರ್ಷ 41 ದಿನ ಡಿಸೆಂಬರ್ ತಿಂಗಳಿಂದ ಫೆಬ್ರವರಿವರೆಗೂ 41 ದಿನ ಅನ್ನ ಆಹಾರವಿಲ್ಲದೆ ಮೌನವಾಗಿ ಕುಂಡಲಿನಿ ಯೋಗ ಅಂತ ಈ ಒಂದು ಜಾಗದಲ್ಲಿ ನಾವೊಂದು ಯೋಗ ಮಾಡ್ತೀವಿ. ಅದು ತುಂಬ ಕಠಿಣವಾದ ಯೋಗ, ಮಾತುಕತೆಗಳಿರಲ್ಲ, ಆಹಾರಗಳಿರಲ್ಲ, ಬರೀ ಕ್ಷೀರ ಆಹಾರ ಸೇವನೆ ಮಾಡಿಕೊಂಡು 41 ದಿನ ಇಲ್ಲಿ ನಾವೊಂದು ಧ್ಯಾನ ಸ್ಥಿತಿಯಲ್ಲಿ ಇರ್ತೀವಿ. ಇದು ಅಮ್ಮವ್ರದ್ದು ಸಮಾಧಿ, ಅಮ್ಮವ್ರದ್ದು ಅಪ್ಪವ್ರದ್ದು ಸಮಾಧಿ. ಇವತ್ತು ಅವ್ರದ್ದು 5ನೇ ವರ್ಷದ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು, ಗುರುಮಕ್ಕಳು ಎಲ್ಲರೂ ಭಾಗವಹಿಸಿದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಭಾಗ್ಯದ ಮನೆಯೊಳಗೆ ಬಳಲಿ ಬಾಡದೆ ಇಲ್ಲದೊಳಗೆ
ಶಿವನಾಮಕ್ಕೆ ಧಾಗರೆ ಜಗದಳು ತಪವಯ್ಯ ಧಾಗರೆ ಜನಕರ ತಪವಯ್ಯ ಧಾಗರೆ ಜಗದಳು ತಪವಯ್ಯ ಧಾಗರೆ ಜನಕರ ತಪವಯ್ಯ ಅಪಕಾರವನ್ನು ಮಾಡಿದರೆ ಕೈಲಾಸವು ಅದು ಸಿಗದಲ್ಲ ಅಪಕಾರವನ್ನು ಮಾಡಿದರೆ ಕೈಲಾಸವು ಅದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಜಾಗಿರೇ ಇಲ್ಲ ಶಿವನಾಮಕ್ಕೆ ಜಾಗಿರೇ ಇಲ್ಲ. ಈ ಮಾರ್ಗ ಅಚಲ ಸನಾತನ ಮಾರ್ಗ. ಇಲ್ಲಿ ಯಾವ ದೇವತೆಗಳಿಗೂ ಮಾನ್ಯತೆ ಇಲ್ಲ. ಗುರು ಒಬ್ಬನನ್ನು ಬಿಟ್ಟರೆ ಗುರುವಿಗೆ ಸರ್ವಮಾನ್ಯತೆ. ಯಾಕೆ? ಪ್ರತ್ಯಕ್ಷವಾಗಿ ನಿನ್ನ ಕಣ್ಣು ಮುಂದೆ ಕಾಣ್ತಾ ಇದ್ದನ್ನು ನೋಡು. ಕಲ್ಪನೆ ಅಲ್ಲ, ಕಲ್ಪನೆ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ. ದಡಾಳಿಗಳ ಅವಶ್ಯಕತೆ ಇಲ್ಲ, ದಡಾಳಿಗಳ ಅವಶ್ಯಕತೆ ಇಲ್ಲ. ಎದುರಿಗೆ ಇದೆ ಯಾರು? ಶಿಷ್ಯ ಸಂತಾಪಹಾರಿಣೆ. ನೊಂದು ಬೆಂದು ಕೆಳಗತ್ತು ಮ್ಯಾಲ ಸೀಟಿದ್ದು ಬರ್ತಾನೆ. ಆತ ಇಲ್ಲ ಸ್ವಾಮಿ, ನನ್ನ ಕೈನಲ್ಲಿ ನಿಂತ್ಕೊಳ್ಳಕ್ಕೆ ಕೆಳಗತ್ತಾದೆ ಮೇಲೆ ಸೀತಾದೆ. ಆವಾಗ ಹೇಳ್ತಾನೆ ಕೆಳಗೆ ಹತ್ತದೆ ಮ್ಯಾಲ ಸೀದೆ ಇರೋ ವಿದ್ಯೆ ಹೇಳೋದು. ಆಯ್ತಾ? ಬೇಕಾ? ಬೇಡ ಗುರುವೆ, ಬೇಡ ಗುರುವೆ. ಮತ್ತೇನು? ಶಿಷ್ಯ ಸಂತಾಪ ಹಾರಿಣೆ. ಎದ್ದೋಗಿದ್ದಾನೆ. ಈಗ ಅವನಿಗೆ ಅದರಿಂದ ಬಿಡುಗಡೆ ಬೇಕು. ಅದಕ್ಕೆ ಗುರು ಹತ್ತು ಬಂದಿದ್ದು. ಆ ಗುರು ಯಾರು? ಸಂಸಾರ ಪ್ರೀತಿ ಭಂಗ. ಸಂಸಾರ ಅಂದ್ರೆ ಮನೆ ಮಠ ಆಸ್ತಿ ಪಾಸ್ತಿ ಹೆಂಡತಿ ಅಧಿಕಾರ ಇದೆಲ್ಲ ಅಲ್ಲ. ಸತ್ಯ ಗೊತ್ತಿಲ್ಲ ಅದಕ್ಕೆ. ಆ ಸತ್ಯದಲ್ಲಿ ಹಿಂದೆ ಇರ್ತಕ್ಕಂಥ ಬಯಸ್ತಾ ಇದ್ದಾನೆ ಕಾಮ. ಅದಕ್ಕೇನು ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಕೆಲಸ. ಅದಕ್ಕೇನೋ ಹೊರ ಹೋಗ್ತಾ ಇದೆ ಇನ್ನೊಂದು ಫಲ. ಅದನ್ನ ಮುಡ್ಬೇಕಲ್ಲ. ತಗಲಾಕಂಡ ಶುರುವಾಯ್ತು ನೋಡು. ಏನು ಮಾಮಗಾರ ರೋಗ ಉತ್ಪತ್ತಿ ನೆನೆಸ್ಕೊಂಡ್ರಿ ಅಂತ. ಮಾಮಗಾರಕ್ಕೆ ರೋಗ ಉತ್ಪತ್ತಿ ನೆನೆಸ್ಕೊಂಡ್ರಿ. ಆದ್ರಿಂದ ಮನುಷ್ಯ ಮಾಡಬೇಕಾಗಿರ್ತಕ್ಕಂಥದ್ದೇನು? ಗುರುವನ್ನು ಗುರುತಿಸ್ಕೋಬೇಕು. ಯಾರ ಗುರು? ಆ ಗುರುವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ಗುರು ಸರಿ ಇಲ್ಲ ಅಂತ ನೀನು ಹೇಳೋದಲ್ಲ, ನೀನು ಕನ್ಫರ್ಮ್ ಆಗಬೇಕು. ಏನಂತ? ಬಂಧನದಲ್ಲಿರ್ತಕ್ಕಂಥ ನನ್ನನ್ನು ಇವನು ಬಿಡಿಸಬಲ್ಲ, ಸರ್ವಸಮರ್ಥ ಅಂತಕ್ಕಂಥ ನಿನ್ನ ಮನವರಿಕೆ ಆಗಬೇಕು. ಗುರುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಶಿಷ್ಯರು ಅನೇಕ ಬಾರಿ ಅರಿತಾ ಇದ್ರು. ಬಂದ ತಕ್ಷಣ ಗುರು ಹೇಳ್ತಾ ಇರಲಿಲ್ಲ. ಯಾಕೆ? ಅವನು ಶಿಷ್ಯನ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಅಡಿಗೆನ ಕೂಡ ಚೆಕ್ಕೋಚ್ ನಾನು ಬರ್ಬೋದಿದ್ಯಾ? ಇವತ್ತೇನಿಲ್ಲ ಬಿಡಿ, ಅದು ಬೇರೆ ರೂಟ್ ಹಿಡಿದ್ಬಿಟ್ಟಿದೆ, ಬೇರೆ ದಾರಿ ಇಟ್ಕೊಂಡು ಹೋಗ್ತಾ ಇದೆ. ಇದು ತಪ್ಪು. ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ಧಾರದ ಪ್ರಶ್ನೆ ಇದು. ಯಾವ ದೇವರು ನಮ್ಮನ್ನು ಕಾಪಾಡಲ್ಲ ರೀ? ಯಾವ ದೇವರು ಇಲ್ಲ. ದೇವರಿದ್ದಾನೆ, ನನ್ನ ಭ್ರಮೆ ಹೋಗ್ಬೇಕಾಗಿರೋದು ಆ ಭ್ರಾಂತಿ. ಅದನ್ನ ಕಳೆಯ ನಾವು ಗುರು ಎಂತ ಸಮರ್ಥನೆ ಇರ್ಬೇಕು. ಅವನು ಮಾಡು ಬಿಡು, ಏನ್ ಮಾಡಲ್ಲ, ಬಿಡ್ಬೇಕಂತ ಏನ ಮಾಡು ಗೊತ್ತಿಲ್ಲ, ಬಿಡು ಗೊತ್ತಿಲ್ಲ. ಸತ್ಯದಲ್ಲಿ ಮಾಡೋದು ಬಿಡೋದು ಎರಡೂ ಇಲ್ಲ. ಸತ್ಯಕ್ಕೇನು ಬೇಕಾಗಿಲ್ಲ. ಇದ್ದ
ಇಲ್ಲದೆ ಇರೋದು ಸತ್ಯ ಅಂತ ತಿಳ್ಕೊಳಕ್ ಆಗಲ್ಲ. ಇಲ್ಲದೆ ಇರ್ತಕ್ಕಂಥದ್ದು ಸತ್ಯ ಅಂತ ತಿಳ್ಕೊಳಕ್ ಆಗಲ್ಲ. ನನಗೆ ಬಂದಿರೋ ರೋಗ ಅದು, ನಾನಿದ್ದೀನಿ. ಏಯ್ ಎಲ್ಲಿದ್ದೀಯಲ್ಲಿ? ಗುರು ಹೇಳ್ತಾರೆ ತೋರ್ಸು, ಪ್ರಮಾಣ ಏನು? ಗುರು ಸೂಚನೆ ಸೌಜ್ಞೆ ಅಂತಕ್ಕಂಥ ಒಂದು ಕರಡಿ ಕೊಡ್ತೀನಿ, ಇಡ್ಕ ನೋಡು. ಹೌದಲ್ಲ ಗುರುವೆ, ನಾನೇ ಇಲ್ಲ. ಶಾಕ್. ಪ್ರಮಾಣ ಏನು? ಅಂತ್ಯ ಪ್ರಮಾಣ. ನಿನ್ನನ್ನು ನೀನು ತಿಳ್ಕೊಳ್ಳೋದಕ್ಕೆ ಪ್ರಜ್ಞಾನ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ತತ್ವಮಸ್ಯ ಅಯಮಾತ್ಮ ಬ್ರಹ್ಮ. ನನ್ನ ನಾನು ತಿಳ್ಕೊಂತ ನಾನೇ ಇಲ್ಲ ಅಂತ ಮನವರಿಕೆ ಮಾಡಿಸ್ತಾನೆ ಗುರು. ಪ್ರಮಾಣ ಏನು? ಗುರು ಸಂಜ್ಞೆ, ಗುರು ಸಂಜ್ಞೆ, ಗುರು ಸೂಚನೆ. ವೇದ ಇದೆಯಲ್ಲೇ ಇಲ್ಲ, ವೇದಾಂತ ಇದೆಯಲ್ಲೇ ಇಲ್ಲ. ಕೊನೆಗೆ ಹೇಳ್ತಾನೆ, ಏ ಶಿಷ್ಯ, ನಾನು ಇಲ್ಲ ನೀನು ಇಲ್ಲ. ಗುರು ಇಲ್ಲ, ಶಿಷ್ಯನಿಗೆ ಏನ್ ಕೆಲಸ? ಶಿಷ್ಯ ಇಲ್ಲ, ಗುರುಗಳಿಗೆ ಏನ್ ಕೆಲಸ? ಇದು ಅಂತಿಮ ತೀರ್ಮಾನ. ಇದು ಅಚಲ ಪರಿಪೂರ್ಣ ಪರಮಾಜ್ಞೆ ಅಂದ್ರೆ. ಗಾಳಿಯಂತೆ ಪುಟ್ಟಿ ಗಾಳಿಯಂತೆ ಬೆಳಿಗ್ಗೆ ಗಾಳಿಯ ಬೋಕಿಗೆ ಮಾತ್ರ ಇದರ ವೇಮ ಅಂತ ವೇಮನ ಹೇಳಿದ್ರು. ಏನು 84 ಜೀವರಾಶಿ ಕಾಲ ತಪ್ಪದಾಗೆ ಜೀವನ ನಡೆಸ್ತಾ ಇದೆಯಲ್ಲ, ಯಾವ್ದು ಕಾರಣ ಅನ್ನೋ ಇಪ್ಪತ್ತೈದು ಮಹಾತ್ಮರು ಹೇಳಿದ್ರು. ಯಾವುದು ಅದನ್ನು ತಿಳ್ಕೊಳ್ಳಕ್ಕೆ ನಾವು ಬಂದಿರೋದು ನೋಡ್ರಿ. ಒಂದು ದಿನಕ್ಕೆ 24 ಗಂಟೆ, ಇದನ್ನ 3 ಭಾಗ ಮಾಡಿದ್ರು. 8 3 24. ಒಂದು 8 ಗಂಟೆ ಊಟಕ್ಕೋಸ್ಕರ, 8 ಗಂಟೆ ನಿದ್ದೆಗೋಸ್ಕರ, 8 ಗಂಟೆ ನಮ್ಮ ಸ್ವಾಮಿಯವರು ಹೇಳಿದ ಮಾತು ಧ್ಯಾನ ಮಾಡಿ ಅದಕ್ಕೋಸ್ಕರ 8 ಗಂಟೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಇಷ್ಟೊತ್ತು ಧ್ಯಾನ ಮಾಡಿದ್ವಿ. ಏನ್ ಮಾಡಿದ್ವಿ? ಧ್ಯಾನ ಅಂದ್ರೆ ಏನು? ಇವಾಗ ಧ್ಯಾನದ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂದ್ರೆ ಧ್ಯಾನ ಮಾಡ್ರಿ, ಇಷ್ಟೊತ್ತು ಧ್ಯಾನ ಮಾಡಿ ಏನ್ ಮಾಡಿದ್ವಿ? ತುಂಬಾ ಕುತ್ಕೊಂಡ್ರೆ ತೋರಿಸ್ತೀವಿ. ಅದಲ್ಲ, ಸ್ವಾಮಿಯವರು ಏನ್ ಕೊಟ್ಟಾರ ಧ್ಯಾನ ಪ್ರತಿನಿತ್ಯ 4:15 5 ಗಂಟೆಯಿಂದ 6 ಗಂಟೆವರೆಗೆ ಪ್ರತಿನಿತ್ಯ ಮಾಡ್ಬೇಕು. ಅದು ಧ್ಯಾನ. ಮೂಳೆಯ ತುದಿಯಲ್ಲಿ ಈ ಬೆನ್ನು ಮೂಳೆ ಪ್ರತಿ ವ್ಯಕ್ತಿಗೂ, ಹೆಣ್ಣಾಗ್ಲಿ ಗಂಡಾಗ್ಲಿ, ಪ್ರತಿ ವ್ಯಕ್ತಿಗೂ ಬೆನ್ನು ಮೂಳೆ ತುಂಬಾ ಮುಖ್ಯ. ಇಲ್ಲಿ ಬೆನ್ನು ಮೂಳೆ ತುದಿಯಲ್ಲಿ ಒಂದು ಆಧಾರ ಚಕ್ರ ಅಂತ ಇದೆ. ಅಲ್ಲಿ ಅಧಿಪತಿ ಬಂದ್ಬಿಟ್ಟು ಗಣಪತಿ. ಮೊದಲನೇ ಪೂಜೆ ಅವನಿಗೆ ಸಲ್ತಾ ಅಲ್ಲಿ ಒಂದು 600 ಪ್ರಣವಗಳು ನಡೀತಾ ಇರ್ತದೆ. ಒಂದು 600 ಪ್ರಣವಗಳಲ್ಲಿ ನಾವು ಎಷ್ಟು ಅದನ್ನ ಸಾಧ್ಯವೋ ಅಷ್ಟು ನಾವು ಅದನ್ನ ಕ್ಯಾಚಪ್ ಮಾಡಬೇಕು. ಕ್ಯಾಚಪ್ ಮಾಡ್ಕೊಂಡು ಧ್ಯಾನ ಮಾಡಬೇಕು. ಹುಡುಕಿ ನೋಡಿದರೆ ಗುರುವಿಗಿಂತ ಕಡು ದೈವವು ಬೇರೆ ಇಲ್ಲಣ್ಣ. ಬಿಡದೆ ಗುರುವಿನ ಪಾದ ಬಿಡಿದೋ, ಬಿಡದೆ ಗುರುವಿನ ಪಾದ ಪಿಡಿದೋ, ಕಡೆ ಹಾಯಬೇಕು ತಿಳಿಯಣ್ಣ. ಗುರುಪಾದ ಪೂಜೆಗೆ ಮಿಗಿಲಾದ ಪೂಜೆ ಬೇರೊಂದು ಇಲ್ಲವೇ ಇಲ್ಲಣ್ಣ. ಕರೆ ಕರೆ ಸಂಸಾರ ಹಿಂಗಿ ಹೋಗಲು ನಿರತವು ಮಾಡಲೇ ಬೇಕಣ್ಣ. ಗುರು ಧ್ಯಾನಕ್ಕೆ ಸಮ ಬೇರೆ ಧ್ಯಾನ ಧರೆಯಲಿ ನೋಡಲು ಇಲ್ಲಣ್ಣ. ಪರಮ ಪುರುಷನ ಧ್ಯಾನವ ಮಾಡೇ, ಪುರುಷೋತ್ತಮನ ಧ್ಯಾನವ ಮಾಡೇ, ಹರುಷದಿಂದಲೇ ಬಾಳಣ್ಣ. ಗುರುವಾಕ್ಯಕ್ಕೆ ಸಾಟಿ ಅನ್ಯವಿಲ್ಲ, ಸುರುಚಿರು ಗುರುವಾಕ್ಯ ಶ್ರವಣವ ಮಾಡೆ. ಕರತಲಾಮಲಕ ಸತ್ಯದ ನಿಯತೆ, ಪರಮಾನಂದವು ನಿನ್ನದಣ್ಣ. ಗುರುಕೃಪೆಯೊಂದೇ ಮುಕ್ತಿಯ ಮೂಲ, ಗುರುತರ ಸೌಭಾಗ್ಯ ಅರಿಯಣ್ಣ. ಅರಿತು ಗಂಗಾಧರ ದಾಸನು ತಾನೋ ಗುರುಪಾದ ರಜದಲ್ಲಿ ಹೊರಳಾಡಿದನು. ಹುಡುಕಿ ನೋಡಿದರು
ಹುಡುಕಿ ನೋಡಿದರೆ ಹುಡುಕಿ ನೋಡಿದರೆ ಹುಡುಕಿ ನೋಡಿದರೆ ಗುರುವಿಗಿಂತ ಕಡು ದೈವ ಬೇರೆ ಇಲ್ಲಣ್ಣ. ಆಹಾ ಒಂದೇ ಒಂದು ಆ ಒಂದು ಕಳೆದರೆ ಇಲ್ಲವೋ ಮತ್ತೊಂದು ಏನು ಇಲ್ಲದ ಪರಿನಾಟಕಕ್ಕಾಗಿ ಹೊಡೆದಾಟ ಬಡಿದಾಟ ಕಡಿದಾಟವೋ ಆಟ ಮುಗಿದರೆ ಒಂದೇ ಓಟ ಗುರುವೇ ಗುರುವೇ ಒಂದರಿಂದಲೇ ಹಲವು ಹನ್ನೊಂದು ಇಲ್ಲವೇ ಇಲ್ಲ ಮತ್ತೊಂದು ಇದೆ ಇದೆ ಎಂಬುದು ಮಗದೊಂದು ತಿಳಿದರಿ ಸಂದೋ ತಿರುಗಬೇಕಿಲ್ಲ ಸಂದೋ ಗೊಂದು ಇರುವುದು ಒಂದೇ ಒಂದು ಒಂದಿದೆ ಎಂಬುದೇ ಮಹಾಭ್ರಾಂತಿ ಕೆಟ್ಟಿತು ಅದರಿಂದ ನಿತ್ಯದ ಶಾಂತಿ ಶುರುವಾಯಿತು ಬದುಕು ನಿಲ್ಲದ ಕ್ರಾಂತಿ ಮಾಡಿಸಿದನು ಗುರು ಭ್ರಮೆಯ ವಾಂತಿ ಕೇಳು ದಿನ ದಿನವೂ ಸತ್ಯದ ಪಾಠ ಮುಗಿಯುವುದು ಹುಸಿಯ ಆ ನೋಟ ಮುಗಿಸು ಬಂದಿಹ ಪ್ರಾರಬ್ಧದೂಟ ತಿರುವುದಯ್ಯ ಸಂಸಾರದ ಕಾಟ ದಾಸಗಂಗಾಧರಗೆ ಹಿಡಿಯಿತು ಹುಚ್ಚೋ ಗುರು ಸುಭಾರ್ಯಗೆ ಅಚ್ಚೋ ಮೆಚ್ಚೋ ಕಳೆದನು ಗುರುವು ಕಡುಗೊಬ್ಬಿನ ಕೆಚ್ಚೋ ಉಳಿಯದಾಯಿತು ಒಂದೆಂಬ ಬಿಚ್ಚು ಇರುವುದು ಒಂದೇ ಒಂದೋ ಆ ಒಂದು ಕಳೆದರೆ ಇಲ್ಲವೋ ಇನ್ನೊಂದು ಏನೋ ಇಲ್ಲ.